ನನ್ನ ಓಟು ಪಾರು ಮತ್ತೆ ಶಿವುಗೆ. ನನ್ನ ಓಟು ಅಣ್ಣ ಅತ್ತಿಗೆಗೆ. ಅದೆಲ್ಲ ಇಲ್ಲ, ಹೊಸ ಜೋಡಿ ಇಲ್ಲಿ ರತ್ನ ಮತ್ತೆ ಪರ್ಶು ಅವರೇ ಹೇಳ್ಬೇಕಷ್ಟೆ. ಆದ್ರೆ ಅದಕ್ಕೂ ಮುಂಚೆ ಒಂದು ವಿಷಯ ಇದೆ. ಅಲ್ಲಪ್ಪ, ಯಾಕೆ ಅವಾಗ್ಲಿಂದ ಸೈಲೆಂಟಾಗಿ ಅಷ್ಟು ದೂರದಲ್ಲಿ ಕೂತ್ಕೊಂಡಿದ್ದೀರಾ? ಯಾಕೆ ಜನ ಸೇರ್ದೇ ಇರೋ ಜಾತಿನ ನಿಮ್ದು? ಅಯ್ಯೋ, ನಮ್ಮಪ್ಪನ ಹತ್ರ ನಾನು ಮಾತಾಡಿದ್ರೆ ನಿಂಗೇನು ಮಾವ ಕೋಪ? ಬೇಕಿದ್ರೋಗಿ ನಿಮ್ಮಮ್ಮನ ಹತ್ರ ನೀನು ಮಾತಾಡು, ನಾನೇನು ಬೇಡ ಅಂತೀನ? ಅಪ್ಪ, ಮದ್ವೆ ಅಂದ್ರೇನೆ ಸಂಭ್ರಮ. ನಮ್ಮನ್ನು ನೋಡಿ ನಾವೆಲ್ಲ ಎಷ್ಟು ಖುಷಿ ಖುಷಿಯಾಗಿದ್ದೀವಿ ಅಂತ. ನೀನು ನಿನ್ನ ಹೆಂಡತಿರ ಜೊತೆ ರ್ಯಾಂಪ್ ವಾಕ್ ಮಾಡಿದ್ದಿದ್ರೆ ನಿನ್ನ ಗಂಟೆನಾದ್ರು ಕಳ್ಕೊತಿದ್ದ, ಅಥವಾ ಹೈವೇ ಪಕ್ಕದಲ್ಲಿರೋ 150 ಎಕರೆ ಜಮೀನ ಕಳ್ಕೊತಿದ್ದ? ಮತ್ತೆ ಇಲ್ಲ ತಾನೆ, ಸುಮ್ಮನೆ ಎದ್ದು ಬನ್ನಿಪ್ಪ. ನೀವುಳ ಅಮ್ಮ ಚಿಕ್ಕಮ್ಮ ಬನ್ನಿ. ನೀವಿಬ್ರು ಹೆದರ್ಕೊಂಡು ಪ್ರೀತಿ ಪಡ್ಕೊಳ್ಳೋದು ನಮ್ಮ ಹಕ್ಕು. ನಿಂತ್ಕೊಳ್ಳಿ ಸುಮ್ಮನೆ. ಎಷ್ಟೊತ್ತಿ ಕರೆಯೋದು ನಿಮ್ಮನ್ನ? ಎದ್ದು ನಡೀರಿ, ಬನ್ನಿ. ಪಾರ್ವತಿ, ಈ ಆಟ ಎಲ್ಲ ನಿನ್ನವರೆಗೂ ಇದ್ದರೆ ಸಾಕು, ನನ್ನ ಹತ್ರಕ್ಕೆ ಬರಬೇಡ. ಮಾವಯ್ಯ, ಇದು ನಿಮ್ಮ ಘನತೆಗೆ ತಕ್ಕನಾಗಿರೋದಲ್ಲ ಅಂತ ನಮಗೂ ಗೊತ್ತು, ನೋಡೋರ್ಗೂ ಗೊತ್ತು. ಆದರೆ ಈ ಥರ ಸ್ಪೆಷಲ್ ಒಕೇಶನ್ಸಲ್ಲಿ ಮಾಡೋದು ತಪ್ಪಲ್ವಲ್ಲ ಮಾವ? ಪ್ಲೀಸ್ ನಮಗೋಸ್ಕರ. ಸೊಸೆ ಮಾತನ್ನ ನಮ್ಮ ವೀರಭದ್ರ ಚೆನ್ನಾಗಿ ಕೇಳ್ತವನೆ ಅಲ್ವೇನಪ್ಪ ವೀರಭದ್ರು? ಸರಿ, ಆಯಿತು. ವೆರಿ ಗುಡ್. ಬನ್ನಿ 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 ಬನ್ನಿ. ಅರೆ ಛತ್ರಣ್ಣ ಬನ್ನಿ, ನೀವು ಒಂದ್ಕಿಂತ